ಸಮುದ್ರಕ್ಕೆ ಒಂದು ದೋಷವಿದೆ. ಅದೇನು ಗೊತ್ತಾ? ಯಾರನ್ನು ಮೇಲೆ ಎತ್ತಬೇಕಿತ್ತೋ ಅವರನ್ನು ಕೆಳಗೆ ತಳ್ಳುತ್ತದೆ, ಯಾರನ್ನು ಕೆಳಗೆ ತಳ್ಳಬೇಕಿತ್ತೋ ಅವರನ್ನು ಮೇಲಕ್ಕೆ ಎತ್ತುತ್ತದೆ. ಇದು ಅದರ ದೋಷ. ಭಾರವಾಗಿರುವ ರತ್ನಗಳು ಸಮುದ್ರದ ಆಳದಲ್ಲಿ ಇರುತ್ತವೆ. ಅತ್ಯಂತ ಅಮೂಲ್ಯವಾದ ರತ್ನಗಳನ್ನು ಅದು ಕೆಳಗೆ ಹಾಕಿದೆ. ಅನುಪಯುಕ್ತವಾದ ಒಣ ಹುಲ್ಲುಗಳು ಸಮುದ್ರದಲ್ಲಿ ತೇಲುತ್ತವೆ. ಹಾಗಾಗಿ ನಿರುಪಯುಕ್ತ ಒಣ ಹುಲ್ಲನ್ನು ಅದು ತಲೆಯ ಮೇಲೆ ಹೊರುತ್ತದೆ. ಸಮುದ್ರದಲ್ಲಿ ಕಂಡುಬಂದ ದೋಷವಿದು. ಬದುಕಿನಲ್ಲಿ ಎಷ್ಟೋ ಸಲ ಯಾವುದನ್ನೋ ತಲೆಯ ಮೇಲೆ ಹೊತ್ತಿರುತ್ತೇವೆ, ಇನ್ನು ಯಾವುದನ್ನೋ ಕೆಳಗೆ ಹಾಕಿರುತ್ತೇವೆ. ಮೇಲಿರಬೇಕಾದ ವ್ಯಕ್ತಿಯನ್ನು ಕೆಳಗೆ ದೂಡಿರುತ್ತೇವೆ, ಕೆಳಗೆ ಇರಬೇಕಾದ ವ್ಯಕ್ತಿಯನ್ನು ಮೇಲೆ ಏರಿಸಿರುತ್ತೇವೆ. ನಮ್ಮ ಬದುಕಿನ ಎತ್ತರದಲ್ಲಿ ಕಾಣಬೇಕಾದುದವರನ್ನು ನಿರ್ಲಕ್ಷಿಸಿರುತ್ತೇವೆ. ಯಾರನ್ನು ಅಲಕ್ಷಿಸಬೇಕಿತ್ತೋ ಅವರನ್ನು ಮೇಲೆ ಕೂರಿಸಿಕೊಂಡಿರುತ್ತೇವೆ. ಇದು ವ್ಯಕ್ತಿಗಳ ವಿಷಯಕ್ಕೂ ಹೌದು, ವಿಚಾರಗಳ ವಿಷಯಕ್ಕೂ ಹೌದು, ಭಾವಗಳ ವಿಷಯಕ್ಕೂ ಹೌದು, ಸಂಬಂಧಗಳ ವಿಷಯಕ್ಕೂ ಹೌದು.